ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗುಡ್. ನಾನು ಕೂಡ ಚೆನ್ನಾಗಿದ್ದೀನಿ. ಅಂಡ್ ಇವತ್ತಿನ ವಿಡಿಯೋ ಬಂದು ಒಳ್ಳೆ ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ, ಪ್ಲಸ್ ಹೇರ್ ಪ್ಯಾಕ್ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನಿವಾಗ ಪ್ರಿಪೇರ್ ಮಾಡ್ಕೊಳ್ಳೋಂತ ಫೇಸ್ ಪ್ಯಾಕ್ ಬಂದು ನಿಮ್ಮ ಸ್ಕಿನ್ ಅಂಡ್ ಹೇರ್ ಎರಡಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂಡ್ ಒಳ್ಳೆ ಬೆನಿಫಿಟ್ಸ್ ಇದೆ ಆ ಫೇಸ್ ಪ್ಯಾಕ್ ಇಂದ. ಅದ್ ಯಾವ ಫೇಸ್ ಪ್ಯಾಕ್ ಅಂತ ನೋಡೋದಕ್ಕಿಂತ ಮುಂಚೆ ನೀವ್ ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಅಂಡ್ ಮಿಸ್ ಮಾಡದೆ ನೋಡಿ. ಸೊ ಈಗ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ. ಇವತ್ತು ನಾನು ಕ್ವಿಕ್ ಆಗಿ ಅದೇನ್ ಫೇಸ್ ಪ್ಯಾಕ್ ಅಂತ ತಿಳಿಸ್ಕೊಡ್ತೀನಿ, ಜಾಸ್ತಿ ವಿಡಿಯೋದಲ್ಲಿ ಮಾತಾಡಲ್ಲ. ಓಕೆನಾ? ಸೊ ತಡ ಮಾಡೋದೇನಕ್ಕೆ, ಅದ್ರ ಇಂಗ್ರೀಡಿಯೆಂಟ್ಸ್ ಏನು, ನಾನು ಅದನ್ನ ಯಾವ ತರ ಪ್ರಿಪೇರ್ ಮಾಡ್ಕೊಂಡೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಈ ಫೇಸ್ ಪ್ಯಾಕ್ ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟು ಮತ್ತೆ ಒಂದು ಹಣ್ಣಾಗಿರೋ ಬಾಳೆಹಣ್ಣು ತಗೊಂಡಿದ್ದೀನಿ. ಸೊ ಇದೆರಡನ್ನೂ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಯಾವ ತರ ಅಂದ್ರೆ ಒಂದು 1.5 ಸ್ಪೂನ್ ನಾನಿಲ್ಲಿ ರೈಸ್ ಫ್ಲೋರ್ ಹಾಕೊಳ್ತೀನಿ. ಹಾಗೆ ನಾನೊಂದು 2 ಬೈಟ್ ಆಗುವಷ್ಟು ಬನಾನಾ ಪೀಸ್ ತಗೊಂಡಿದ್ದೀನಿ. ಸೊ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲೈಕ್ ನೀವು ಕೈಯಲ್ಲಿ ಕಿವುಚ್ಕೊಂಡ್ರು ನಡೆಯುತ್ತೆ. ಇದನ್ನ ನಾವು ನ್ಯಾಚುರಲ್ ರೆಟಿನಾಲ್ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು, ಬಿಕಾಸ್ ಇದರಲ್ಲಿ ವಿಟಮಿನ್ ಎ ಕಂಟೆಂಟ್ಸ್ ಇದೆ. ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್ ಆನ್ ಯುವರ್ ಸ್ಕಿನ್. ಟ್ರೈ ಮಾಡಿ ಒಂದ್ಸರಿ. ಇವಾಗ ವಿಡಿಯೋ ನೋಡ್ಕೊಂಡು ಬಂದ್ರಿ ಅನ್ಕೊಳ್ತೀನಿ. ಸೊ ನಾನು ಏನೇನ್ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೆ ಅಂತ. ಇದಕ್ಕೆ ಬೇಕಾಗಿರೋದು ಸಿಂಪಲ್ ಮನೇಲೆ ಸಿಗುವಂತ ರೈಸ್ ಫ್ಲೋರ್ ಅಂಡ್ ಒಂದು ಬಾಳೆಹಣ್ಣು. ಒಂದು ಬಾಳೆಹಣ್ಣಲ್ಲಿ 2 ಬೈಟ್ ಆಗುವಷ್ಟು ಬಾಳೆಹಣ್ಣು ಸಿಕ್ಕಿದ್ರೆ ಸಾಕು ಈ ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಈ ಫೇಸ್ ಪ್ಯಾಕ್ ನಿಮ್ಮ ಸ್ಕಿನ್ ಸ್ಮೂತ್ನಿಂಗ್ ಗೆ ಯೂಸ್ ಮಾಡುವಂತ ಫೇಸ್ ಪ್ಯಾಕ್ ಮೇನ್ ಆಗಿ. ಸೊ ನಿಮ್ ಸ್ಕಿನ್ ಏನಾದ್ರೂ ರಫ್ ಇದೆ, ಡ್ರೈ ಇದೆ ಅಂದ್ರೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಆಯಿಲಿ ಸ್ಕಿನ್ ಇದ್ದವರಿಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಲೈಕ್ ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್, ಇವರು 3 ಜನಕ್ಕೂ ಕೂಡ ಈ ಫೇಸ್ ಪ್ಯಾಕ್ ನಿಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ನೀವು ಡ್ರೈ ಸ್ಕಿನ್ ಇದ್ರೆ ನಿಮ್ಮ ಸ್ಕಿನ್ ನ ಸಾಫ್ಟನ್ ಅಂಡ್ ಮಾಯಿಶ್ಚರ್ ಆಗಿ ಇಡೋದಕ್ಕೆ ಈ ಫೇಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ನಾನು ಅಪ್ಲೈ ಮಾಡಿ ತೋರ್ಸೋದಕ್ಕಿಂತ ಮುಂಚೆ ನಾನು ಹೇಳ್ಬೇಕಾಗಿರೋದು, ಯಾವ್ಯಾವ ಸ್ಕಿನ್ ಟೈಪ್ ಅವರು ಯಾವ ತರ ಈ ಫೇಸ್ ಪ್ಯಾಕ್ ನ ಯೂಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಯೂಶಲಿ ದೆರ್ ಆರ್ ಮೆನಿ ಸ್ಕಿನ್ ಟೈಪ್ಸ್. ಲೈಕ್ ಡ್ರೈ ಸ್ಕಿನ್ ಇರುತ್ತೆ, ಆಯಿಲಿ ಸ್ಕಿನ್ ಇರುತ್ತೆ, ಅಂಡ್ ಕಾಂಬಿನೇಷನ್ ಸ್ಕಿನ್ ಇರುತ್ತೆ, ನಾರ್ಮಲ್ ಸ್ಕಿನ್ ಇರುತ್ತೆ. ಒಬ್ಬೊಬ್ಬರಿಗೆ ಡ್ರೈ ಸ್ಕಿನ್ ವಿತ್ ಪಿಂಪಲ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಆಯಿಲಿ ಸ್ಕಿನ್ ವಿತ್ ಲಾಟ್ ಆಫ್ ಪಿಂಪಲ್ಸ್ ಇರುತ್ತೆ. ಲೈಕ್ ಏನ್ ಹೇಳ್ತಾರೆ, ಆಕ್ಟಿವ್ ಆಕ್ನೆಸ್ ಇರುತ್ತೆ ಅಲ್ವಾ? ಸೊ ಈ ತರದವ್ರೆಲ್ಲ ಯಾವ ತರ ಫೇಸ್ ಪ್ಯಾಕ್ ನ ಮಿನಿಮೈಸ್ ಮಾಡಿ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್, ನಿಮ್ಗೆ ಏನಾದ್ರೂ ಡ್ರೈ ಸ್ಕಿನ್ ಇದ್ರೆ ಈ ಫೇಸ್ ಪ್ಯಾಕ್ ನ ಯಾವ ತರ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ಇದಕ್ಕೆ ನೀವು 1 ಸ್ಪೂನ್ ಮಿಲ್ಕ್ ಆರ್ ಕರ್ಡ್ ನ ಆಡ್ ಮಾಡ್ಕೊಳ್ಬೇಕು, ರೈಸ್ ಫ್ಲೋರ್ ಪ್ಲಸ್ ಬನಾನಾ ಜೊತೆಗೆ. ಓಕೆ, ಸೊ ಇದನ್ನ ಲೈಕ್ ಕರ್ಡ್ ಆರ್ ಮಿಲ್ಕ್ ಜೊತೆ ಆಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಮಾಯಿಶ್ಚರ್ ಸಿಗುತ್ತೆ. ಸೊ ಎಕ್ಸ್ಟ್ರಾ ತೇವಾಂಶ ಸಿಗುತ್ತೆ ಆ ಫೇಸ್ ಪ್ಯಾಕ್ ಅಲ್ಲಿ ನಿಮ್ಮ ಸ್ಕಿನ್ನಿಗೆ, ಡ್ರೈ ಸ್ಕಿನ್ ಇರೋರು. ಓಕೆ, ತುಂಬಾ ಟೈಟ್ ಆಗಿ ಇಟ್ಕೊಳ್ಳೋ ತನಕ ಹೋಗ್ತಿದೆ ಡ್ರೈ ಸ್ಕಿನ್ ಅವರು ಅನ್ನೋ ತನಕನು ಈ ಫೇಸ್ ಪ್ಯಾಕ್ ನ ನಿಮ್ ಮುಖದ ಮೇಲೆ ಬಿಡಬಾರ್ದು. ಸೊ ಮೇ ಬಿ ಒಂದು 15-20 ಮಿನಿಟ್ಸ್ ಒಳಗಡೆ ನಿಮ್ಗೆ ಸಾಕಾಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 25 ಮಿನಿಟ್ಸ್ ನ ನೀವು ಈ ಫೇಸ್ ಪ್ಯಾಕ್ ನ ಬಿಡ್ಬೋದು ಡ್ರೈ ಸ್ಕಿನ್ ಅವರು. ಓಕೆ, ಯೂಶಲಿ ಇನ್ನೊಂದು ಸ್ಕಿನ್ ಟೈಪ್ಸ್ ಬಂದು ಆಯಿಲಿ ಸ್ಕಿನ್. ಓಕೆ, ಆಯಿಲಿ ಸ್ಕಿನ್ ಅವ್ರು ಬಂದು ಮಿಲ್ಕ್ ಅಂಡ್ ಕರ್ಡ್ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ. ಜಸ್ಟ್ ಬನಾನಾ ಅಂಡ್ ರೈಸ್ ಫ್ಲೋರ್ ಸಾಕಾಗುತ್ತೆ ನಿಮ್ಗೆ ಆಯಿಲಿ ಸ್ಕಿನ್ ಅವರಿಗೆ. ಯಾಕಂದ್ರೆ ಬನಾನಾದಲ್ಲೇ ಸಾಕಾಗುವಷ್ಟು ಮಾಯಿಶ್ಚರ್ ಇರುತ್ತೆ ಆಯಿಲಿ ಸ್ಕಿನ್ ಅವರಿಗೆ. ಪ್ಲಸ್ ರೈಸ್ ಫ್ಲೋರ್ ಜೊತೆ ಮಿಕ್ಸ್ ಮಾಡಿ ನೀವು ಒಂದು 25 ಮಿನಿಟ್ಸ್ to 30 ಮಿನಿಟ್ಸ್ ಅಪ್ಲೈ ಮಾಡಿದ್ರು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಓಕೆ, ಈ ಫೇಸ್ ಪ್ಯಾಕ್. ಸೊ ನಿಮ್ಗೆ ಕಾಂಬಿನೇಷನ್ ಅಂಡ್ ನಾರ್ಮಲ್ ಸ್ಕಿನ್ ಇದೆ ಅಂತಂದ್ರೆ ನೀವು ಆಲ್ಮೋಸ್ಟ್ 10 to 15 ಮಿನಿಟ್ಸ್ ಬಿಟ್ಟರು ಕೂಡ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಈ ಫೇಸ್ ಪ್ಯಾಕ್. ಇದ್ರಲ್ಲಿ ನಾನು ತಗೊಂಡಿರೋದು ಬನಾನಾ ಅಂಡ್ ರೈಸ್ ಫ್ಲೋರ್ ಅಲ್ವಾ? ಸೊ ಬಾಳೆಹಣ್ಣಲ್ಲಿ ಬಂದು ವಿಟಮಿನ್ ಎ ಇರೋದ್ರಿಂದ ನಿಮ್ ಸ್ಕಿನ್ ಸ್ಮೂತ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ರೈಸ್ ಫ್ಲೋರ್ ಬಂದು ನ್ಯಾಚುರಲಿ ಒಂದು ಒಳ್ಳೆ ಎಕ್ಸ್ಫೋಲಿಯೇಟ್ ಅಂತ ಹೇಳ್ಬೋದು. ಒಳ್ಳೆ ಸ್ಕ್ರಬ್ ಇರುತ್ತೆ, ನ್ಯಾಚುರಲ್ ಸ್ಕ್ರಬ್. ಓಕೆ, ಸೊ ನೀವು ಇದನ್ನ ನ್ಯಾಚುರಲ್ ಎಕ್ಸ್ಫೋಲಿಯೇಟ್ ಆಗಿ ಕೂಡ ಯೂಸ್ ಮಾಡಬಹುದು. ಸ್ಕ್ರಬ್ ಅಂದ ತಕ್ಷಣ ಯಾವ್ದನ್ನು ಸ್ಕಿನ್ ಮೇಲೆ ಹಾಕಿ ಆಗಿ ಉಜ್ಜಬಾರ್ದು. ಜಸ್ಟ್ ಅಪ್ಲೈ ಮಾಡಿ ಬಿಟ್ರೇನೆ ಸಾಕು. ಮೇಲೆ ಇರೋ ಡೆಡ್ ಸ್ಕಿನ್ ಅದ್ರ ಜೊತೆನೆ ಬರುತ್ತೆ. ಸೊ ನೀವು ರಬ್ ಮಾಡೋದ್ರಿಂದ ಸ್ಕಿನ್ ಇನ್ನ ವರ್ಸ್ಟ್ ಆಗುತ್ತೆ ಹೊರತು ಸ್ಕಿನ್ ಬ್ಯಾರಿಯರ್
ಅದು ಚೆನ್ನಾಗಲ್ಲ, ಲೈಕ್ ಸ್ಮೂತ್ ಅಂತೂ ಆಗಲ್ಲ, ಇನ್ನ ರಫ್ ಆಗುತ್ತೆ. ಸೊ ಯಾವಾಗ್ಲೂ ಯಾವುದೇ ಫೇಸ್ ಪ್ಯಾಕ್ ಆಗ್ಲಿ ಸ್ಕ್ರಬ್ ಆಗ್ಲಿ ಜಸ್ಟ್ ಅಪ್ಲೈ ಮಾಡಿ ಜೆಂಟಲ್ ಆಗಿ ಮಸಾಜ್ ಮಾಡಿದ್ರೆ ಸಾಕು ಅಷ್ಟೇ. ಓಕೆ, ಇದನ್ನು ಅಷ್ಟೇ ಅಪ್ಲೈ ಮಾಡಿ ಸ್ವಲ್ಪ ಜೆಂಟಲ್ ಆಗಿ ಮಸಾಜ್ ಮಾಡ್ಬಿಟ್ಟು ಒಂದು 10 to 15 ಮಿನಿಟ್ಸ್ ಕಾಂಬಿನೇಷನ್ ಅಂಡ್ ನಾರ್ಮಲ್ ಸ್ಕಿನ್ ಇರೋರು ಬಿಟ್ರೆ ಸಾಕು. ಡ್ರೈ ಸ್ಕಿನ್ ಇರೋರು ನೀವು ಅಷ್ಟೇ ಒಂದು 20 to 25 ಮಿನಿಟ್ಸ್ ಬಿಟ್ರೆ ಸಾಕು. ಆಯಿಲಿ ಸ್ಕಿನ್ ಇರೋರು ಅಷ್ಟೇ 20 to 25 ಮಿನಿಟ್ಸ್ ಬಿಟ್ರು ಕೂಡ ಸಾಕು. ಓಕೆನಾ? ಸೊ ಏನಕ್ಕೆ ಡ್ರೈ ಸ್ಕಿನ್ ಅವರು ಸ್ವಲ್ಪ ಕೇರ್ಫುಲ್ ಆಗಿ ಎಲ್ಲ ಫೇಸ್ ಪ್ಯಾಕ್ ನ ಯೂಸ್ ಮಾಡಿ ಅಂದ್ರೆ, ನಿಮ್ ಸ್ಕಿನ್ ಮೇಲೆ ಯಾವುದೇ ಫೇಸ್ ಪ್ಯಾಕ್ ಹಚ್ಚಿದಾಗ ಅದು ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಡಬಾರ್ದು. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಡ್ರೈ ಸ್ಕಿನ್ ಇರುತ್ತಲ್ವಾ, ಸೊ ಅದಿನ್ನ ಸ್ಕಿನ್ ಹಿಡ್ದಿಟ್ಕೊಳ್ಳೋಷ್ಟು ಡ್ರೈ ಆದ್ರೆ ಈ ಫೇಸ್ ಪ್ಯಾಕ್ ನಿಮ್ ಸ್ಕಿನ್ ಬ್ರೇಕೇಜ್ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ನಾನು ಲಾಂಗ್ ಟೈಮ್ ಸಜೆಸ್ಟ್ ಮಾಡಲ್ಲ ಫೇಸ್ ಪ್ಯಾಕ್ ನ ಡ್ರೈ ಸ್ಕಿನ್ ಅವರಿಗೆ. ಓಕೆ, ಆಯಿಲಿ ಸ್ಕಿನ್ ಅವರಿಗೆ ಏನಕ್ಕೆ ನಾನು ಲಾಂಗ್ ಟೈಮ್ ಯೂಸ್ ಮಾಡಿದ್ರು ಅಂದ್ರೆ, ಲೈಕ್ ಡ್ರೈ ಸ್ಕಿನ್ ಗಿಂತ ಒಂದು 5-10 ನಿಮಿಷ ಜಾಸ್ತಿ ಯೂಸ್ ಮಾಡಿದ್ರು ಏನಾಗಲ್ಲ ಅಂತೀನಿ. ನಿಮ್ಗೆ ಆಲ್ರೆಡಿ ಆಯಿಲಿ ಸ್ಕಿನ್ ಇರೋದ್ರಿಂದ ನಿಮ್ ಸ್ಕಿನ್ ಅಷ್ಟು ಬೇಗ ಡ್ರೈ ಆಗಲ್ಲ ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು. ಸೊ ಅದಕ್ಕೋಸ್ಕರ ಓಕೆ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸಾರಿ, ಓಕೆನಾ? ಸೊ ನಾನು ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ದೆ, ಆದ್ರೆ ಜಾಸ್ತಿ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾಕಂದ್ರೆ ನಾನು ಯಾವುದೇ ಫೇಸ್ ಪ್ಯಾಕ್ ನ ಸಜೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಯಾವ್ಯಾವ ಸ್ಕಿನ್ ಟೈಪ್ ಅವರು ಯಾವ್ಯಾವ ತರ ಯೂಸ್ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಟ್ಟು ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಎಲ್ಲಾ ಸ್ಕಿನ್ ಟೈಪ್ಗೂ ಎಲ್ಲಾ ಫೇಸ್ ಪ್ಯಾಕ್ ಕೂಡ ಚೆನ್ನಾಗಿ ವರ್ಕ್ ಆಗಲ್ಲ. ಅವರವರ ಸ್ಕಿನ್ ಟೈಪ್ಸ್ಗೆ ಯಾವ್ಯಾವ ಇಂಗ್ರೀಡಿಯೆಂಟ್ ಸೂಟ್ ಆಗುತ್ತೋ ಆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನಗೆ ಹನಿ ಅಷ್ಟು ಸೂಟ್ ಆಗಲ್ಲ ನನ್ನ ಸ್ಕಿನ್ಗೆ, ಅದಕ್ಕೆ ನಾನು ಹನಿ ಮಿಕ್ಸ್ ಮಾಡ್ಕೊಂಡಿಲ್ಲ. ನಿಮಗ್ ಬೇಕಂದ್ರೆ ಒಂದು 1/4 ಸ್ಪೂನ್ ಟು ಅರ್ಧ ಸ್ಪೂನು ನೀವು ಹನಿನ ಮಿಕ್ಸ್ ಮಾಡಿದ್ರೆ ಈ ಫೇಸ್ ಪ್ಯಾಕ್ ಗೆ ಇನ್ನ ಚೆನ್ನಾಗಿರುತ್ತೆ. ಸೊ ಹನಿ ಬಂದು ನನಗೆ ಜಾಸ್ತಿ ಟೈಮ್ ಬಿಟ್ಬಿಟ್ರೆ ಹನಿನ ನನಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಒಂದು 5 ಮಿನಿಟ್ಸ್ ಬಿಟ್ರೆ ನನಗೆ ಹನಿ ಅಡ್ಜಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ನಿಮ್ಗೆ ಏನಾದ್ರೂ ಜೇನುತುಪ್ಪ ನಿಮ್ ಫೇಸಿಗೆ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ನೀವು ಒಂದು 1/4 ಸ್ಪೂನ್ ಟು ಅರ್ಧ ಸ್ಪೂನ್ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಇವಾಗ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ನಾನು ಲೈವ್ ರಿಸಲ್ಟ್ ತೋರಿಸ್ತೀನಿ. ಸೊ ಫೇಸ್ ವಾಶ್ ಮಾಡಿ ಬರ್ತೀನಿ ಫಸ್ಟ್, ಆಮೇಲೆ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ. ಓಕೆ, ಮುಖ ತೊಳ್ಕೊಂಡು ಬಂದಿದ್ದೀನಿ. ಸೊ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ. ಸೊ ಫಸ್ಟ್ ತೇವ ಎಲ್ಲ ಒರೆಸ್ಕೊಂಡ್ಬಿಡೋದ. ಸೊ ನೀವು ಫೇಸ್ ಯಾವಾಗ್ಲೇ ಅಷ್ಟೇ ವಾಶ್ ಮಾಡಿದ್ಮೇಲೆ ಹಾರ್ಶ್ ಆಗಿ ಈ ತರ ನೀರ್ನ ಒರೆಸ್ಬೇಡಿ. ಓಕೆ, ಸ್ಕಿನ್ ಮೇಲೆ ಜಸ್ಟ್ ಪ್ಯಾಕ್ ಡ್ರೈ ಮಾಡ್ಬೇಕು. ಇಲ್ಲ ಅಂದ್ರೆ ಒರೆಸ್ತೆ ಕೂಡ ಅದೇ ತರ ಬಿಟ್ಬಿಡ್ಬೋದು ಫೇಸ್ ವಾಶ್ ಆದ್ಮೇಲೆ. ಯಾಕಂದ್ರೆ ನೀರ್ ಅಬ್ಸರ್ವ್ ಆಗುತ್ತೆ ಸ್ಕಿನ್ನಿಗೆ, ಇನ್ನ ಒಳಗಿಂದ ಗ್ಲೋ ಸಿಗುತ್ತೆ. ಓಕೆ, ಅದಕ್ಕೆ ಸೊ ಪ್ಯಾಕ್ ಡ್ರೈ ಮಾಡಿ ಯಾವಾಗ್ಲೂ ಹಾರ್ಶ್ ಆಗಿ ಉಜ್ಜಬೇಡಿ. ಓಕೆ, ಸೊ ನನ್ನ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಅಪ್ಲೈ ಮಾಡಿ ನಾನು ರಿಸಲ್ಟ್ ತೋರಿಸ್ತೀನಿ. ಓಕೆ, ಸೊ ನೀವು 1 ಟೈಮ್ ಅಪ್ಲೈ ಮಾಡ್ಬಿಟ್ಟು ನಂಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು. ವೀಕ್ಲಿ ಅಟ್ಲೀಸ್ಟ್ 2 ರಿಂದ 3 ಸರಿ ಈ ಫೇಸ್ ಪ್ಯಾಕ್ ನ ಅಪ್ಲೈ ಮಾಡಬೇಕು. ಅಥವಾ ನಿಮ್ಗೆ ವೀಕ್ಲಿ 2 ರಿಂದ 3 ಸರಿ ಆಗಲ್ಲ ಅಂತಂದ್ರು ವೀಕ್ಲಿ ಅಟ್ಲೀಸ್ಟ್ 1 ಟೈಮ್ ಅಪ್ಲೈ ಮಾಡ್ಕೊಂಡು ಬಂದು ಸೊ ನೀವು ರಿಸಲ್ಟ್ ನೋಡ್ಬೋದು. ಒಂದೇ ಟೈಮ್ ನಂಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಯಾರಿಗೂ ಸಿಗಲ್ಲ ಒಂದೇ ಟೈಮ್ ಯಾವುದೇ ಫೇಸ್ ಪ್ಯಾಕ್ ಅಲ್ಲಿ. ಸೊ ನೀವು ಮಂತ್ಲಿ ವೀಕ್ಲಿ ಒನ್ಸ್ ಇದೇ ತರ ಕಂಟಿನ್ಯೂಸ್ಲಿ ಒಂದ್ 2-3 ತಿಂಗಳು ಅಪ್ಲೈ ಮಾಡ್ಕೊಂಡು ಬಂದಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಫೇಸ್ ಪ್ಯಾಕ್. ಓಕೆನಾ? ಸೊ ನೀವು ಮಿಕ್ಸರ್ ಅಲ್ಲಿ ಗ್ರೈಂಡ್ ಮಾಡ್ಕೊಳ್ಬಹುದು. ಸೊ ನಾನು ಕೈಯಲ್ಲೇ ಕ್ಯೂಜ್ಕೊಂಡು ಬಾಳೆಹಣ್ಣು ಮತ್ತೆ ರೈಸ್ ಫ್ಲೋರ್ ಎರಡನ್ನು ಮಿಕ್ಸ್ ಮಾಡ್ಕೊಂಡೆ. ಓಕೆ, ಸೊ ನೋಡಿ ಟೆಕ್ಸ್ಚರ್ ಬಂದು ಈ ತರ ಕ್ರೀಮಿ ಟೈಪ್ ಇರುತ್ತೆ. ಓಕೆ, ಈ ಫೇಸ್ ಪ್ಯಾಕ್ ಇಂದ ನೀವು ಬ್ಲೆಮಿಶ್ನೆಸ್ಗೆ ಬಾಯ್ ಕೂಡ ಹೇಳ್ಬೋದು. ಫೇಸ್ ಪ್ಯಾಕ್ ನ ನೀವು ಮುಖ ಮತ್ತೆ ನೆಕ್ ಎರಡಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಬೇಕು. ಓಕೆ, ನಾನು ಇವಾಗ ಜಸ್ಟ್ ಒಂದು ವಿಡಿಯೋ ಮಾಡಿ ತೋರಿಸ್ಲಿಕ್ಕೆ ಬರೀ ಮುಖಕ್ಕಷ್ಟೇ ಅಪ್ಲೈ ಮಾಡ್ಕೊಂಡಿದ್ದೀನಿ. ಓಕೆ, ಅಂಡ್ ನಾನು ಅವಾಗ್ಲೇ ಹೇಳ್ದಂಗೆ ಈ ಫೇಸ್ ಪ್ಯಾಕ್ ನ ನಿಮ್ಮ ಹೇರ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಗೆ ಹೇರ್ ಸ್ಮೂತ್ನಿಂಗ್ ಇಲ್ಲ, ಫ್ರೀಸಿ ಹೇರ್ ಇದೆ ಜಾಸ್ತಿ ಅಂದ್ರೆ ಹೇರ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ದೆ ಅಲ್ವಾ. ಸೊ ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಬನಾನಾದಲ್ಲಿ ನಿಮ್ಮ ಹೇರ್ ಫ್ರೀಸಿ ಆಗಿ ಇದ್ರೆ ಸೊ ನಿಮ್ ಹೇರ್ ಸ್ಮೂತ್ನಿಂಗ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂಡ್ ರೈಸ್ ಫ್ಲೋರ್ ಬಂದು ನಿಮ್ಮ ಸ್ಕಿನ್ನಿಗೆ ಅಂಡ್ ರೈಸ್ ವಾಟರ್ ಬಂದು ನಿಮ್ಮ ಹೇರಿಗೆ ತುಂಬಾ ಬೆನಿಫಿಟ್ಸ್ ಇದೆ. ರೈಸ್ ಫ್ಲೋರ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಹೇರ್ ಅಂಡ್ ಸ್ಕಿನ್ ಎರಡಕ್ಕೂ ಯೂಸ್ ಆಗುತ್ತೆ. ನೀವು ಈ ಪ್ಯಾಕ್ ನ ಇನ್ನ ಸ್ವಲ್ಪ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡು ನಿಮ್ಮ ಹೇರ್ಗೆ ಕೂಡ ಅಪ್ಲೈ ಮಾಡಿದ್ರೆ ನಿಮ್ಗೆ ಸ್ಮೂತ್ ಆಗಿರೋ ಹೇರ್ ಬೇಕಂದ್ರೂ ಕೂಡ ವರ್ಕ್ ಆಗುತ್ತೆ. ಸೊ ಇದನ್ನ ನೀವು ಲಾಂಗ್ ಟೈಮ್ ಅಪ್ಲೈ ಮಾಡ್ಬೇಕು ಅಂದ್ರೆ 1 ಟೈಮ್ ಅಪ್ಲೈ ಮಾಡಿದ್ರೆ
ಹೇರ್ ಫ್ರೀಸಿ ಹೇರ್ ಇರೋದು ಕರೆಕ್ಟ್ ಆಗ್ಬಿಡಲ್ಲ. ಸೊ ಈ ಪ್ಯಾಕ್ ಬಂದು ನಿಮ್ಮ ಸ್ಕಿನ್ ಅಂಡ್ ಹೇರ್ ಎರಡಕ್ಕೂ ಅಪ್ಲೈ ಮಾಡ್ಕೊಳ್ಬೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಓಕೆ, ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ ನನಗೆ ಟೈಮ್ ಸಿಕ್ಕಿದಾಗ. ಸೊ ಬಟ್ ನಿಮಗೆ ಟೈಮ್ ಇದ್ರೆ ನೀವು ಹೇರ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಟ್ರೈ ಮಾಡಿ ಹೇಳಿ. ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಲಿ, ಯಾವುದೇ ಫೇಸ್ ಪ್ಯಾಕ್ ಆಗಲಿ ಇಮ್ಮಿಡಿಯೇಟ್ ರಿಸಲ್ಟ್ ಬರುತ್ತೆ ಅಂತ ನಾನು ಯಾವುದ್ರಲ್ಲೂ ಹೇಳಲ್ಲ. ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಯಾವುದು ಕೂಡ ಇಮ್ಮಿಡಿಯೇಟ್ ರಿಸಲ್ಟ್ ಬರಲ್ಲ. ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರುತ್ತೆ. ನಿಮ್ಗೆ ಪೇಷನ್ಸ್ ಬೇಕು. ಅಂಡ್ ನನಗೂ ಸ್ಟಾರ್ಟಿಂಗ್ ಅಲ್ಲಿ ಇದ್ದಿಲ್ಲ. ಸೊ ನನ್ಗೆ ಇವಾಗ ಹಚ್ಚಿದ್ರೆ ನಾಳೆಗೆ ರಿಸಲ್ಟ್ ಬೇಕು ಅಂತ ಅನ್ನೋ ಮೈಂಡ್ ಸೆಟ್ ಇತ್ತು. ಬಟ್ ಇವಾಗ ಅದಿಲ್ಲ. ಸೊ ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೇನೆ ರಿಸಲ್ಟ್ ಸಿಕ್ಕೋದು. ಸೊ ಯೂಸ್ ಮಾಡಿ. ಓಕೆ, ನಾನಿವಾಗ ಫೇಸ್ ಪ್ಯಾಕ್ ಕಂಪ್ಲೀಟ್ ಆಗಿ ಅಪ್ಲೈ ಮಾಡಾಯ್ತು ನನ್ನ ಫೇಸಿಗೆ. ಓಕೆ, ಸೊ ಇದು ಸ್ವಲ್ಪ ಡ್ರೈ ಆಗೋ ತನಕ ವೆಯ್ಟ್ ಮಾಡ್ತೀನಿ. ಲೈಕ್ 10 to 15 ಮಿನಿಟ್ಸ್ ಒಳಗಡೆ ಈ ಫೇಸ್ ಪ್ಯಾಕ್ ಡ್ರೈ ಆಗುತ್ತೆ. ಡ್ರೈ ಆದ್ಮೇಲೆ ಸ್ವಲ್ಪ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಬೇಕು. ಇನ್ನೊಂದು ಪಾಯಿಂಟ್ ಹೇಳೋದ್ ಮಾತೋದೆ, ಇದು ನಿಮ್ಗೆ ಡಾರ್ಕ್ ಸರ್ಕಲ್ಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರೂ ಆಕ್ಟಿವ್ ಪಿಂಪಲ್ಸ್ ಇದೆ ಅಂತಂದ್ರೆ, ನಿಮ್ಗೆ ಲೈಕ್ ಒಡೆದೋಗಿರೋ ಒಡೆದು ಬ್ಲಡ್ ಬರೋ ಪಿಂಪಲ್ಸ್ ಅಥವಾ ಆ ತರ ಏನಾದ್ರೂ ಇದೆ ಅಂದ್ರೆ ಯಾವುದೇ ಫೇಸ್ ಪ್ಯಾಕ್ನು ಅಷ್ಟೇ ನಾನು ಟ್ರೈ ಮಾಡಿ ಅಂತ ಹೇಳಲ್ಲ. ಯಾಕಂದ್ರೆ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ. ಆಕ್ಟಿವ್ ಪಿಂಪಲ್ಸ್ ಇದ್ರೂ ಕೂಡ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ನೀವು ಪ್ಲೇನ್ ರೈಸ್ ಫ್ಲೋರ್ನ ತಗೊಂಡು ಡೈಲಿ ಒಂದು 5 ಮಿನಿಟ್ಸ್ ಹಚ್ಚಿದ್ರೆ ಸಾಕು, ರಿಸಲ್ಟ್ ಚೆನ್ನಾಗಿರುತ್ತೆ. ಆಕ್ಟಿವ್ ಆಕ್ನಿ ಇರೋರು ಯಾವುದೇ ಫೇಸ್ ಪ್ಯಾಕ್ ನ ನೀವು ಹಚ್ಚಿ ಲಾಂಗ್ ಟೈಮ್ ಬಿಡಬೇಡಿ. ಓಕೆನಾ, ಇವಾಗ 10 ಮಿನಿಟ್ಸ್ ಆಗಿದೆ ನಾನು ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ. ಓಕೆ, ಜಸ್ಟ್ ಜೆಂಟಲ್ ಆಗಿ ಈ ತರ ನೀವು ಫೇಸ್ ಪ್ಯಾಕ್ ನ ಈ ತರ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ಬೇಕು. ಸೊ ನೀವು ಒಂದು 15 to 20 ಮಿನಿಟ್ಸ್ ನೀವು ಬಿಡ್ಬೋದು ಆರಾಮಾಗಿ. ಸೊ ಡ್ರೈ ಸ್ವಲ್ಪ ಡ್ರೈ ಆಗೋ ತನಕ, ಕಂಪ್ಲೀಟ್ ಡ್ರೈ ಆಗೋ ತನಕ ಏನು ಬಿಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇವಾಗ ನಾನು 10 ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ದೀನಿ. ನಾನು ವಿಡಿಯೋಸ್ ಮಾಡ್ತಿರೋದಕ್ಕೋಸ್ಕರ ಬೇಗ ಬೇಗ ವಾಶ್ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಸೊ ನಿಮ್ಗೆ ಆರಾಮಾಗಿ ಟೈಮ್ ಇದೆ ಅಂತಂದ್ರೆ ಆರಾಮಾಗಿ ನೀವು ಒಂದು 15 ಮಿನಿಟ್ಸ್ to 20 ಮಿನಿಟ್ಸ್ ಬಿಟ್ಟು ಈ ಫೇಸ್ ಪ್ಯಾಕ್ ನ ವಾಶ್ ಮಾಡ್ಬೋದು. ಸೊ ನಾನಿವಾಗ ಫೇಸ್ ವಾಶ್ ಮಾಡಿ ಸಿಗ್ತೀನಿ. ನಾನಿವಾಗ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ನೋಡಿ ಎಷ್ಟು ಬ್ರೈಟ್ ಆಗಿ ಕಾಣಿಸುತ್ತೆ ಸ್ಕಿನ್ ಅಂದ್ರೆ, ರೈಸ್ ಫ್ಲೋರ್ ಯೂಸ್ ಮಾಡಿದ್ರೆ. ಸೊ ಅಷ್ಟು ಬ್ರೈಟ್ ಆಗುತ್ತೆ ನಿಮ್ ಸ್ಕಿನ್ ಎವ್ರಿ ಡೇ ಯೂಸ್ ಮಾಡೋದ್ರಿಂದ. ಲೈಕ್ ಸ್ಕಿನ್ ಲೈಟ್ನಿಂಗ್ ಅಂತಾನೆ ಹೇಳ್ಬೋದು. ನಾನು ವೈಟ್ನಿಂಗ್ ಅಂತ ಹೇಳ್ತಿಲ್ಲ, ಲೈಟ್ನಿಂಗ್. ಓಕೆನಾ, ಸೊ ಸ್ಕಿನ್ ಲೈಟ್ನಿಂಗ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಭಾಷೆಯಲ್ಲಿ ಲೈಕ್ ನಾರ್ಮಲ್ ಆಗಿ ಸ್ಕಿನ್ ವೈಟ್ನಿಂಗ್ ಏನ್ ಮಾಡಬೇಕು ಅಂತಾರಲ್ಲ, ಸೊ ಆ ತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೌದು, ಸ್ಕಿನ್ ವೈಟ್ನಿಂಗ್ ಯೂಸ್ ಆಗುತ್ತೆ. ಸೊ ಯೂಸ್ ಮಾಡ್ಬೋದು. ಸೊ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಈ ಫೇಸ್ ಪ್ಯಾಕ್ ಕಾಂಬಿನೇಷನ್. ಯಾಕಂದ್ರೆ ನಿಮ್ ಸ್ಕಿನ್ ಲೈಟ್ನಿಂಗ್ ಮಾಡೋದು ಅಲ್ಲದೆ ಜೊತೆಗೆ ನಿಮ್ ಸ್ಕಿನ್ ಸ್ಮೂತ್ನಿಂಗ್ ಮಾಡುತ್ತೆ. ಅಂಡ್ ನಿಮ್ ಸ್ಕಿನ್ ಬೇರಿಯರ್ ಡ್ಯಾಮೇಜ್ ಆಗಲ್ಲ ಈ ಫೇಸ್ ಪ್ಯಾಕ್ ಇಂದ. ಯಾಕಂದ್ರೆ ಇದು ನ್ಯಾಚುರಲ್ ಜಸ್ಟ್ ರೈಸ್ ಫ್ಲೋರ್ ಅಂಡ್ ಬನಾನಾ ಯೂಸ್ ಮಾಡಿ ಮಾಡುವಂತ ಫೇಸ್ ಪ್ಯಾಕ್. ಓಕೆ, ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ. ಓಕೆ, ಒಂದು ಚಿಕ್ಕ ಪಿಂಪಲ್. ಸೊ ಯಾವುದೋ ಸ್ಕಿನ್ ಕೇರ್ ಪ್ರಾಡಕ್ಟ್ ನಾನು ಟ್ರೈ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಅಲರ್ಜಿ ಆಗಿಬಿಡ್ತು. ದೆನ್ ಇವತ್ತಿನ ಕಂಟೆಂಟ್ ಮುಗ್ದಿದೆ. ಸೊ ಮತ್ತೆ ನೆಕ್ಸ್ಟ್ ಕಂಟೆಂಟ್ ಜೊತೆ ನಾನು ಸಿಗ್ತೀನಿ. ಮತ್ತೆ ಒಂದು ಒಳ್ಳೊಳ್ಳೆ ಫೇಸ್ ಪ್ಯಾಕ್ ಜೊತೆ ನಾನು ಬರ್ತೀನಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಓಕೆ, ಸೊ ನಿಮ್ಗೆ ಏನಾದ್ರೂ ಪರ್ಟಿಕ್ಯುಲರ್ ಸ್ಕಿನ್ ಕೇರ್ ಬಗ್ಗೆ ಏನಾದ್ರೂ ಡೌಟ್ ಇದೆ ಅಂತ ಅಂದ್ರೆ ಯು ಕ್ಯಾನ್ ಕಮೆಂಟ್ ಡೌನ್. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸ್ಕೊಡ್ತೀನಿ, ನಾನೇನು ಫಾಲೋ ಮಾಡ್ತೀನಿ ಅನ್ನೋದನ್ನ. ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಬಾಯ್ ಬಾಯ್ ಎವ್ರಿವನ್.